ಹಾಯ್ ಹಲೋ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಅಂತ ಹೇಳ್ದೆ ವ್ಲಾಗ್ ಶುರು ಮಾಡೋಣ. ಇದು ಬಂತು ಬುಧವಾರದ ವ್ಲಾಗ್ ಆಗಿರುತ್ತೆ. ಸೊ ಮಾರ್ನಿಂಗ್ ಟು ನೈಟ್ ರೋಟೀನ್ ಅಂತಲೇ ಹೇಳ್ಬೋದು. ಸೊ ಮಾರ್ನಿಂಗ್ ಏನಿದು ಕಾಣಿಸ್ಕೊಳ್ತಾ ಹಸ್ಬೆಂಡೇ ಎಂಟ್ರೆನ್ಸಲ್ಲಿ ಹಸ್ಬೆಂಡೇ ಇದ್ದಾರೆ ಅಂತ ನೋಡ್ತಿರ್ಬೋದು. ಹೌದು, ಇದು ಸ್ವಲ್ಪ ಅಂದರೆ ಕಿಚನಲ್ಲಿ ಸ್ವಲ್ಪ ಮೇಕ್ ಓವರ್ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ನಾನು ಯೋಚನೆ ಮಾಡಿದ್ದೆ. ಬಟ್ ಇದು ಈಗಲೇ ಆಗುತ್ತೆ ಅಂತ ನಾನು ಅಂದ್ಕೊಂಡಿರಲಿಲ್ಲ. ಜಸ್ಟ್ ಹೇಳಿದ್ದೆ ಅಷ್ಟೇ, ಈ ಥರ ಮಾಡ್ಕೋಬೇಕು ಅಂತ ಹೇಳಿದ್ದೆ. ಅವರೂ ಸ್ವಲ್ಪ ಕೆಲಸ ಇರಲಿಲ್ವಂತೆ ಇವತ್ತು, ಫ್ರೀ ಇದ್ದರು ಅಂತ ಅಂದ್ಬಿಟ್ಟು ತೊಗೊಂಬಂದಿದ್ರು. ಸೊ ಇವತ್ತು ಕೆಲಸ ಎಲ್ಲ ಕಿಚನ್ನಲ್ಲೇ ಒಂದು 90% ಆಯಿತು ಅಂತಲೇ ಹೇಳ್ಬೋದು. ಇದು ಅದೇ ಗ್ರೀನ್ ಕಲರ್ ಮ್ಯಾಟು ತರಿಸೋದಕ್ಕೆ ಹೇಳಿದ್ದೆ, ತೊಗೊಂಬ ಅಂತ ಹೇಳಿದ್ದೆ. ಸೊ ತೊಗೊಂಬಂದಿದ್ರು. ಬಟ್ ಲೈಟ್ ಒಂದು ಮಿಸ್ ಮಾಡಿದ್ದಾರೆ. ಅದು ಲೈಟು ತುಂಬಾ ವೆರೈಟೀಸ್ ಆಫ್ ಕಲೆಕ್ಷನ್ಸ್ ಇರುತ್ತೆ. ಅದು ಅಷ್ಟು ಗೊತ್ತಾಗೋದಿಲ್ಲ. ನಿನಗೆ ಎಂಥ ಲೈಟ್ ಬೇಕೋ ಏನು ಅನ್ನೋದು ನನಗೆ ಕ್ಲಾರಿಟಿ ಕೊಡು, ಕ್ಲಿಯರಾಗಿ ಹೇಳಿದ್ರೆ ನಾನು ತೊಗೊಂಬರ್ತೀನಿ, ಇಲ್ಲಾಂದರೆ ನೀನು ಮತ್ತೆ ವಾಪಸ್ ರಿಟರ್ನ್ ಕಳಿಸ್ತೀಯಾ ಅಂತಂದ್ಬಿಟ್ಟು ಹೇಳಿದ್ರು. ಅದಕ್ಕೋಸ್ಕರ ಸರಿ ಜಸ್ಟ್ ಮ್ಯಾಟ್ ಮಾತ್ರ ತೊಗೊಂಬ, ನಾನು ಲೈಟ್ ಯಾವುದು ಅಂತೇನು ಅಂತಂದ್ಬಿಟ್ಟು ನಿನಗೆ ಸ್ಕ್ರೀನ್ಶಾಟ್ ಕಳಿಸ್ತೀನಿ, ಸರ್ಚ್ ಮಾಡಿಬಿಟ್ಟು ಕಳಿಸ್ತೀನಿ ಅದು ಅಂತ ಹೇಳಿದ್ದೆ. ಅದಕ್ಕೋಸ್ಕರ ಜಸ್ಟ್ ಮ್ಯಾಟ್ ಒಂದು ತೊಗೊಂಬಂದಿದ್ದಾರೆ. ನೆಕ್ಸ್ಟು ಲೈಟ್ ತೊಗೊಂಬರೋದ್ರೊಳಗಡೆ ಕೆಲಸ ಸಿಕ್ತು ಅಂತ ಹೊರಟ್ಬಿಟ್ರು ಹಂಗೇ. ಇಲ್ಲಿ ಗ್ರೀನ್ ಕಲರ್ ಮ್ಯಾಟು ತುಂಬಾ ಹಾರ್ಡ್ ಅಂದರೆ ಹಾರ್ಡು, ಕಟ್ ಮಾಡೋದಕ್ಕೆ ಆಗಲಿಲ್ಲ. ನನ್ನ ಕತ್ರಿ ಎತ್ತೋಯ್ತು ಅನ್ನೋದೇನೇ ಗೊತ್ತಿಲ್ಲ ನಿಜವಾಗ್ಲೂ. ಇಷ್ಟು ದಿನ ಬಟ್ಟೆ ಕಟ್ ಮಾಡಿ ಮ್ಯಾಟ್ ಕಟ್ ಮಾಡೋದ್ರೊಳಗಡೆ ನನ್ನಲ್ಲಿರೋ ಸ್ಟ್ರೆಂತ್ ಎಲ್ಲ ಹಾಕಿ ಕಟ್ ಮಾಡೋದಕ್ಕಾಗಲಿಲ್ಲ. ಅಷ್ಟು ಗಟ್ಟಿ ಅಂತಲೇ ಹೇಳ್ಬೋದು. ಅದು ಸ್ಟ್ರೈಟ್ ಆದರೆ ಆರಾಮ್ಸೆ ಕಟ್ ಮಾಡ್ಬೋದು, ಹಿಂಗೆ ಉದ್ದುದ್ದಾದರೆ ಓಕೆ. ಬಟ್ ಈ ಥರ ಅಡ್ಡಡ್ಡ ಕಟ್ ಮಾಡೋದಕ್ಕಾಗಲ್ಲ. ಅದೊಂದು ಸ್ವಲ್ಪ ಎಲ್ಲ ಗಂಟು ಬರುತ್ತಲ್ಲ, ಅದು ಸ್ವಲ್ಪ ಕಷ್ಟ ಆಯಿತು. ಅದೊಂಚೂರು ಕಟ್ ಮಾಡಿಕೊಂಡು ಹಾಗೆ ನನಗೆ ಗೊತ್ತಿಲ್ಲ, ಪ್ಲ್ಯಾನೇ ಇಲ್ಲ ನನಗೆ ಇದರಲ್ಲಿ ಯಾವ ಥರ ಮಾಡಬೇಕು ಏನು ಅನ್ನೋದೇ ಪ್ಲ್ಯಾನೇ ಇರಲಿಲ್ಲ. ಇದೇನದು ಟೇಪು, ಡಬಲ್ ಗಮ್ ಟೇಪ್ ಇರುತ್ತಲ್ಲ, ಅದರಲ್ಲಿ ಆಗಲಿ ಅಂದ್ಬಿಟ್ಟು ಹಾಕಿದೆ. ಬಟ್ ಅದರಲ್ಲಿ ಆಗಲೇ ಇಲ್ಲ. ಒಂದು ಟೇಪೆಲ್ಲ ವೇಸ್ಟ್ ಆಯಿತು, ಆಗಲೇ ಇಲ್ಲ. ಲಾಸ್ಟಿಗೆ ಸಣ್ಣದು ಮಳೆ ಬರುತ್ತಲ್ಲ, ಮಳೆನ ಏನೋ ಅದು ತೊಗೊಂಡು ಅದನ್ನೇ ಹೊಡೆದು ಅದರಲ್ಲೇ ಪ್ಯಾಚ್ ಹಾಕಿದ್ದೀವಿ. ಸ್ವಲ್ಪ ಫೈನಲ್ಲು ಎಲ್ಲ ಮುಗೀತು ಕೆಲಸ. ಇನ್ನು ಸ್ವಲ್ಪ ಎಲ್ಲ ತೆಗೆದಿಟ್ಟಿದ್ನಲ್ಲ, ಅದೆಲ್ಲ ಕ್ಲೀನ್ ಮಾಡ್ಕೊಂಡು ಜೋಡಿಸ್ಕೊಂಡ್ರೆ ಕೆಲಸ ಮುಗೀತು ಅಂತ ಅಂದ್ಬಿಟ್ಟು ಒಂದು ಕಡೆಯಿಂದ ಕ್ಲೀನ್ ಮಾಡ್ಕೊತಾ ಇದ್ದೀನಿ. ಸೊ ಹಾಗೆಯೇ ಇಲ್ಲಿ ಸ್ಪೂನ್ಗಳದ್ದೆಲ್ಲ ಅದು ಉಕ್ಕಾಕಿದ್ವಲ್ಲ, ಅದೆಲ್ಲ ತೆಗೆದ್ಬಿಟ್ಟಿದ್ವಿ. ಅದು ತೆಗ್ದೇ ಹಾಕೋದಕ್ಕೆ ಚಾನ್ಸ್, ಇಲ್ಲಾಂದರೆ ಹಾಕೋದಕ್ಕಾಗಲ್ಲ. ಅದ್ರ ಮೇಲೆ ಗೊತ್ತಿಲ್ಲದೆ ಅದು ಇದು ಮಾಡಿಬಿಟ್ಟಿದ್ದಾರೆ. ಮತ್ತೆ ಬೇರೆ ಥರ ಹೊಡೆದಿದ್ದಾಯ್ತು ಅದನ್ನು. ಫುಲ್ಲು ನಮ್ಮ ಮನೆಯವರು ಭಯ ಪಟ್ಕೊಂಡು ಟೈಲ್ಸ್ ಎಲ್ಲ ಹೊರ್ಟೋಯ್ತು, ಈ ಮನೆಗೆ ಓಲೆ ಇಕ್ಕಬಾರ್ದು ಅಂತ ಅಂದ್ಕೊಂಡಿದ್ದೆ. ಎಲ್ಲೆಲ್ಲಿ ನೋಡಿದ್ರು ತೂತಿಡಿಸ್ತಾ ಇದೆಯಾ ನೀನು ಅಂತಂದ್ಬಿಟ್ಟು ನನ್ನನ್ನು ಬೈಕೊಂಡು ಅದನ್ನು ಹೊಡೆದ್ರು. ಅಂದರೆ ನನಗೂ ಸ್ಟಾರ್ಟಿಂಗು ಮನೆಗೆ ಬಂದಿದ್ದು ಸ್ಟಾರ್ಟಿಂಗು ಇದು ಓಲ್ ಇಡಬಾರ್ದು, ಯಾಕಂದರೆ ಸ್ವಲ್ಪ ಉದ್ದ, ನನಗೆ ಭಯ ಏನಾಗ್ಬಿಡುತ್ತೋ ಎತ್ತೋ ಏನೋ. ಆಮೇಲೆ ಏನಾದರೂ ಹೆಚ್ಚು ಕಮ್ಮಿ ಅಂದರೆ ಟೈಲ್ಸ್ ಏನಾದರೂ ಈ ಥರ ಮಧ್ಯೆ ಏನಾದರೂ ಹೋಯಿತು ಅಂದರೆ ಇನ್ನು ಅದು ಹೆಂಗೋ ಏನೋ ಅನ್ನೋ ಒಂದು ಭಯದಿಂದನೇ ಇದ್ದೆ. ಬಟ್ ಈಗ ಒಂದು 2-3 ಸಲ ನೋಡಿದ್ನಲ್ಲ, ಏನೂ ಆಗಲ್ಲ ಬಿಡು ಅಂದ್ಬಿಟ್ಟು ಧೈರ್ಯವಾಗಿ ಇವಾಗ ಹಾಕ್ಸ್ಕೊತಾ ಇದ್ದೀನಿ. ಅದೇ ರೀತಿಯೇ ಅದು ಹೋಲ್ಸ್ ಎಲ್ಲ ಹಾಕ್ಸಿದ್ದಾಯಿತು. ಅದು ಕಿಚನ್ ಕೆಲಸನೂ ಎಲ್ಲ ಮುಗೀತು. ಅದೆಲ್ಲ ಆರ್ಗನೈಸ್ ಮಾಡಿ ಸ್ವಲ್ಪ ಪಾತ್ರೆ ತೊಳೆಯೋಂಥ ಪಾತ್ರೆನೂ ಸಹ ಇತ್ತು, ಎಲ್ಲ ತೊಳೆದಿಟ್ಟು ಬಂದೆ. ಇಲ್ಲಿ ರೂಮಲ್ಲಿ ಅದೇ ಮೊಳೆ ಅಂತ ಹೇಳಿದ್ನಲ್ಲ, ಅದೆಲ್ಲ ಇದರಲ್ಲಿತ್ತು. ತೆಗಿಯೋಕ್ಕೆ ಹೋಗಿ ಇವೆಲ್ಲ ಓಪನ್ ಮಾಡಿ ಇಟ್ಟೆ. ಸರಿ ಫಸ್ಟು ಕಿಚನ್ ಕೆಲಸ ಆಗ್ಬಿಡ್ಲಿ, ಆಮೇಲೆ ಜೋಡಿಸ್ಕೊಳ್ಳೋಣ ಇವು ಅಂದ್ಬಿಟ್ಟು ಇದು ಹಂಗೆ ಇಟ್ಟೋಗಿದ್ದೆ. ಸೊ ಕಿಚನ್ ಕೆಲಸ ಮುಗ್ದಿದ್ದಾದಮೇಲೆ ಇಲ್ಲಿ ರೂಮ್ಗೆ ಅಂತ ಬಂದೆ, ಇದು ಕ್ಲೀನ್ ಮಾಡಲಿಕ್ಕೆ. ಸೊ ಇದೆಲ್ಲ ಆಗ ಮದುವೆಗೆ ಮುಂಚೆ ಆಗ್ತಾಯಿದ್ದೆ, ಮತ್ತು ಮದುವೆ ಆದಮೇಲೆ ಒಂದು ಸ್ವಲ್ಪ ತರಿಸ್ಕೊಂಡಿದ್ದೆ ಫ್ರೀ ಟೈಮಲ್ಲಿ. ಅಮ್ಮು ಸ್ವಲ್ಪ ಲೇಟ್, ಅವಳು 3 ಇಯರ್ಸ್ಗೆ ಅವಳು ನನಗೆ, ನಾನು ಕನ್ಸೀವ್ ಆಗಿದ್ದೆ ಅವಳಿಗೆ. ಸೊ ಫ್ರೀ ಟೈಮ್ ಇರಬೇಕಾದ್ರೆ ನಾನು ಈ ಥರ ಅಂದರೆ ಕುಚ್ಚುಗಳೆಲ್ಲ ಹಾಕ್ಕೊಳ್ಳೋದು ಕಲಿತಾ ಇದ್ದೆ. ಅಂದರೆ ಜಸ್ಟ್ ಬೇಬಿ ಕುಚ್ಚಷ್ಟೇ, ಈ ಕ್ರೋಶ ಅಷ್ಟೊಂದು ಬರೋಲ್ಲ, ಈಟ್ ಜಾಸ್ತಿ ಅಲ್ಲ ಕ್ರೋಶ, ಆದ್ದರಿಂದ ನಾನು ಅದು ಅಷ್ಟು ಇಂಟ್ರೆಸ್ಟ್ ಬರಲಿಲ್ಲ ನನಗೆ ಕಲಿಯೋಕ್ಕೆ. ನೆಕ್ಸ್ಟು ಇದು ಬಂದು ಆಲ್ಫಾಬೆಟ್ಸ್ ಜೋಡಿಸೋದು ಅಂತ ಅಂದ್ಬಿಟ್ಟು ತೊಗೊಂಬಂದಿದ್ದೆ. ಅದು ಎತ್ತಿಟ್ಬಿಟ್ಟಿದ್ದೆ, ಅಂದರೆ ಸ್ವಲ್ಪ ಚಿಕ್ಕವಳು, ಇಲ್ಲಾಂದರೆ ಅಲ್ಲಿ ಹಾಕ್ಬಿಟ್ರೆ ಒಂದು ಹೋಯ್ತು ಅಂದರೆ ವೇಸ್ಟ್ ಆಗಿಬಿಡುತ್ತೆ
ಅಂತ ಅಂದ್ಬಿಟ್ಟು ಎತ್ತಿಟ್ಟಿದ್ದೆ. ಈಗ ಒಂದೇ ಒಂಚೂರು ಅವಳಿಗೆ ಸ್ವಲ್ಪ ಮೈಂಡ್ ಮೆಚ್ಯೂರಿಟಿ ಬಂದಿದೆ ಅಂತ ಹೇಳ್ಬೋದು. ಹೇಳ್ತಾಳೆ, ಏನಾದರೂ ಹೇಳಿದ್ರೆ ಅದಕ್ಕೆ ಇದು ಮಾಡ್ತಾಳೆ, ರಿಯಾಕ್ಟ್ ಮಾಡ್ತಾಳಲ್ಲ, ಇದು ಜೋಡಿಸ್ತಾಳೆ, ಹೇಳ್ಕೊಟ್ರೆ ಜೋಡಿಸ್ಕೋತಾಳೆ, ಪರವಾಗಿಲ್ಲ ಅನ್ನೋ ಇದರಲ್ಲಿತ್ತು. ಅದಕ್ಕೋಸ್ಕರ ಮೇಲೆ ಎತ್ತಿಟ್ಟಿದ್ನಲ್ಲ, ಅದನ್ನು ಸಹ ತೆಗೆದುಕೊಡೋಣ, ಅದರಲ್ಲೂ ಸ್ವಲ್ಪ ಆರ್ಗನೈಸ್ ಮಾಡಿಕೊಂಡು ಸ್ವಲ್ಪ ಮೈಂಡ್ ಮೆಚ್ಯೂರಿಟಿ ಬರುತ್ತೆ ಅದರಲ್ಲಿ ಅಂತ ಅಂದ್ಬಿಟ್ಟು ತೆಗೆದು ಕೆಳಗಡೆ ಹಾಕ್ದೆ. ಅದನ್ನು ಲಾಸ್ಟಿಗೆ ಏನು ಕೆಲಸ, ಇನ್ನು ಅಮ್ಮು ಹೋದ್ಮೇಲೆ ಅಮ್ಮು ಎಲ್ಲ ಕಿತ್ತಾಕಿರ್ತಾಳಲ್ಲ, ಅದನ್ನೆಲ್ಲ ಜೋಡಿಸೋದೇ ಕೆಲಸ ನನಗೆ ಡೈಲಿ ಅದೇ ಆಗಿರುತ್ತೆ. ಸೊ ಯಾವಾಗಲೂ ಮಾಡೋ ಥರನೇ ಕೆಲಸ ಎಲ್ಲ ಒಂದೊಂದೇ ಮುಗಿಸ್ಕೋತಾ ಇದ್ದೀನಿ. ಈ ಕಡೆ ಅವರು ಕಿಚನ್ ಕ್ಲೀನ್ ಆಯಿತು, ಈ ಕಡೆ ರೂಮು ಸಹ ಕ್ಲೀನ್ ಆಯಿತು. ಲಾಸ್ಟಿಗೆ ಬಂದರೆ ಇಲ್ಲಿ ಹಾಲೊಂದು ಕ್ಲೀನ್ ಮಾಡ್ಕೋಬೇಕಷ್ಟೇ. ಅಂದರೆ ಯಾವಾಗ ರೆಗ್ಯುಲರ್ ಈ ಥರ ಇರುತ್ತೆ. ಅಂದರೆ 3:30ಗೆ ಕರ್ಕೊಬರ್ತೀನಲ್ಲ, 3:30ಇಂದ ಬೆಳಗ್ಗೆ 11 ಗಂಟೆವರೆಗೂ ಅವಳ ಕೆಲಸ ಇಷ್ಟ ಬಂದಾಗ ಮಾಡ್ಕೊ ಅಂತ ಬಿಟ್ಬಿಡ್ತೀನಿ. ಅವಳು ಇನ್ನೀಚೆ ಹೋಗಲ್ಲ, ಏನಿಲ್ಲ. ಇನ್ನು ಆಡೋ ಮಕ್ಕಳು ಇನ್ನು ಗಲೀಜು ಮಾಡೇ ಮಾಡ್ತವೆ. ಮುಂಚೆ ಬೈಯೋದು ಆ ಥರ ಮಾಡ್ತಾಯಿದ್ದೆ, ನಮ್ಮಮ್ಮ ಬೈದರು, ಆಡೋಕ್ಕೆ ಹೋಗಲ್ಲ, ಏನೂ ಇಲ್ಲ, ಮನೆಯಲ್ಲೇ ಇರ್ತಾಳೆ, ಪಾಪ ಮನೆಯಲ್ಲೂ ಆಡೋದು ಬೇಡ ಅಂತಂದು ಬೈದಿದ್ದಕ್ಕೆ ಎಲ್ಲಾದರೂ ಹೋಗಲಿ, ಏನೋ ಮಾಡ್ಕೊಳ್ಳಿ ಅಂತ ಸುಮ್ಮನೆ ಆದೆ. ಇಲ್ಲಾಂದರೆ ನನಗೆ ಹಿಂಗೆಲ್ಲ ಕಿತ್ತಾಕಿದ್ರೆ ಸಖತ್ತು ಕೋಪ ಬರುತ್ತೆ. ಕೋಪ ಎಲ್ಲ ಮರ್ತ್ಕೊಂಡು ಎಲ್ಲಾದರೂ ಹೋಗಲಿ, ಇನ್ನೆಲ್ಲ ಹೋಗ್ತಾಳೆ ಪಾಪ ಮನೆಯಲ್ಲೇ ಎಲ್ಲಾದರೂ ಹೋಗಲಿ ಅಂತ ನಾನು ಸುಮ್ಮನೆ ಆದೆ. ಅದೇ ಸಂಜೆ 3:30ಇಂದ ಮಾರ್ನಿಂಗ್ ಒಂದು 11ವರೆಗೂ ಮಾಡೋ ಕೆಲಸ ಇದು. ನನಗೆ 11ಇಂದ 3:30ವರೆಗೂ ನನಗೆ ಮತ್ತೆ ಸೇಮ್ ರೋಟೀನ್. ಅವಳೆಲ್ಲ ಕಿತ್ತಾಕಿ ಹೋಗಿರ್ತಾಳಲ್ಲ, ಅದನ್ನೆಲ್ಲ ಜೋಡಿಸೋದೇ ಕೆಲಸ ನನಗೆ. ಸೊ ಹಾಲಲ್ಲೂ ಸಹ ಎಲ್ಲ ಕ್ಲೀನ್ ಮಾಡ್ಕೊಂಡಿದ್ದಾದಮೇಲೆ ನೆಕ್ಸ್ಟು ಕಿಚನಲ್ಲೆಲ್ಲ ಒಂದು ಸ್ವಲ್ಪ ಕ್ಲೀನ್ ಮಾಡ್ಕೊಂಡ್ವಲ್ಲ, ಅದರದ್ದೆಲ್ಲ ಡಸ್ಟು ಮತ್ತು ಅದು ಥ್ರೆಡ್ಡೆಲ್ಲ ಓಪನ್ ಆಗಿಬಿಟ್ಟಿತ್ತು. ಗ್ರೀನ್ ಕಲರ್ ಥ್ರೆಡ್ಡು, ಅದು ಮ್ಯಾಟ್ದು ಅದೆಲ್ಲ ಸ್ವಲ್ಪ ಓಪನ್ ಆಗಿ ಕಟ್ ಮಾಡಬೇಕಾದ್ರೆ ಎಲ್ಲ ಚೂರು ಪುಡಿ ಥರ ಉದುರಿತ್ತು. ಹಾಗೆಯೇ ಡಸ್ಟ್ಬಿನ್ ತೆಗೆದಿಡೋಣ ಅಂತ ಹೋಗಿದ್ದೆ, ಡಸ್ಟ್ಬಿನ್ನು ಸಹ ಬಿದ್ದೋಯ್ತು. ಸರಿ ಇನ್ನೇನು ಅದರಲ್ಲಿ ಎತ್ತಾಕೋದು, ಹಂಗೆ ಗುಡಿಸ್ಕೊಂಡು ಹೋಗ್ಬಿಡೋಣ ಅಂದ್ಬಿಟ್ಟು ಡಸ್ಟ್ಬಿನ್ನಲ್ಲಿ ಇದ್ದಿದ್ದು ಕಸ ಎಲ್ಲ ಬಿದ್ದಿತ್ತಲ್ಲ, ಅದನ್ನು ಸಹ ಗುಡಿಸ್ಕೊಂಡು ಬರ್ತಾಯಿದ್ದೀನಿ. ಕಸ ಅಂತಂದರೆ ಈ ನಮ್ಮ ಅಡುಗೆ ಮನೆಯಲ್ಲೇ ಕಸ ಅಂತ, ಸ್ವಲ್ಪ ಜಾಸ್ತಿ ಅಂದರೆ ಕಸ ಅಡುಗೆ ಮನೆಯಲ್ಲೇ. ಇನ್ನು ರೂಮ್ಗಳಲ್ಲಿ ಅಷ್ಟೊಂದೇನು ಕಸ ಆಗೋದಿಲ್ಲ, ಯಾಕಂದರೆ ಕಡಿಮೆನೇ ಅಲ್ಲ. ಇಲ್ಲಿ ಈರುಳ್ಳಿ ಸಿಪ್ಪೆ ಅವು ಇವು ಏನಾದರೂ ಇತ್ತು ಅಂತಂದರೆ ಇದೇ ಒಂದು ಸ್ವಲ್ಪ ಕಸ ಥರ ಕಾಣೋದು. ಸೊ ನೀವು ನೋಡ್ತಿರ್ಬೋದು, ಈ ರೂಮಲ್ಲಿ ಗುಡಿಸ್ಕೊಂಬಂದೆ, ಕಸ ಅನ್ನೋದೇ ಇಲ್ಲ ಈ ರೂಮಲ್ಲಿ. ಸೊ ಏನು ಮಾಡೋಕ್ಕಾಗಲ್ಲ, ಕಸ ಇಲ್ಲ ಅಂದ್ರೂ ಗುಡ್ಸೋದು ತಪ್ಪಲ್ಲಲ್ಲ. ಓಕೆ, ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಮಾಪ್ ಹಾಕ್ಕೊಂಡು, ಕಸ ಗುಡಿಸಿದ್ದಾದಮೇಲೆ ಮಾಪ್ ಹಾಕಿ ಮನೆ ಕ್ಲೀನ್ ಮಾಡಿ ಸ್ನಾನ, ತಲೆಗೆ 3 ಡೇಸ್ ಆಗಿತ್ತು ಸ್ನಾನ ಮಾಡ್ಕೊಂಡು ಅಮ್ಮಂಗೆ ಕರ್ಕೊಬರೋಣ ಅಂತ. ಬಂಗಾರಿ ಒಬ್ಬ ಚಪ್ಪಲಿ ಹಾಕೊಂಬಮ್ಮನೆ ನೀನು ಬಾಬಾ, ಹಂಗೆ ಬಾ, ಮಳೆ ಬರ್ತೈತೆ, ಚಪ್ಪಲಿ ಹಾಕೊಂಬ. ಕರ್ಕೊಬರೋಣ ಅಂತ ನಾನು ಸ್ಕೂಲ್ ಹತ್ರ ಹೋದೆ. ಇತ್ತೀಚೆಗೆ ಏನಾಗ್ಬಿಟ್ಟಿದೆ ಅಂದರೆ 4 ಗಂಟೆಗೇ ಸ್ಕೂಲು ಬಿಡ್ತಿದ್ರಲ್ಲ, ಆವಾಗಲೇ ಹೋಗ್ತಾಯಿದ್ರು ಎಲ್ಲರೂ. ಬಟ್ ಈಗ ಏನಾಗಿದೆ ಅಂದರೆ 3:30ಗೆಲ್ಲ ಹೋಗಿ ಕರ್ಕೊಂಬಂದುಬಿಡ್ತಾರೆ ಪೇರೆಂಟ್ಸು. ಪಾಪ ಒಂಚೂರು 5-10 ನಿಮಿಷ ಲೇಟ್ ಆಯಿತು ಅಂತಂದರೆ ಅಮ್ಮ ಒಬ್ಬಳೇ ಇರ್ತಾಳೆ, ಮತ್ತು ಅವ್ರ ಮೊಮ್ಮಗು ಒಂದು ಆಂಟಿ ಆಯಾ ಇರ್ತಾರಲ್ಲ, ಅವ್ರ ಮೊಮ್ಮಗು ಒಂದು ಇಬ್ಬರು ಇರ್ತಾರೆ ಅಷ್ಟೇ. ಒಂದು ಸಲ ನೋಡಿದೆ, ಇಬ್ಬರು ಕೂತ್ಕೊಂಡಿದ್ರು. ಅಂದರೆ ನಾನು 4 ಗಂಟೆಗೆ ಬಿಡು ಅಂದ್ಬಿಟ್ಟು ನಾನು ವೆಯ್ಟ್ ಮಾಡ್ತಾಯಿದ್ದೆ. ಸೊ ಹೋಗಿದ್ದು ನೋಡಬೇಕಾದ್ರೆ ಒಬ್ಬಳಿದ್ರು. ಪಾಪ ಅಯ್ಯೋ ಅನಿಸ್ಬಿಡ್ತು. ಅದಕ್ಕೋಸ್ಕರ ಇನ್ನು 3:30ಗೆ ಇನ್ನೂ ಟೈಮ್ ಇದೆ ಅನ್ನೋಂಗೆ ನಾನು ಓಟ್ಬಿಡ್ತೀನಿ ಕರ್ಕೊಂಬರೋಕ್ಕೆ. ಸದ್ಯ ಇನ್ನೊಂದು 5-10 ನಿಮಿಷ ಬೇಗ ಹೋದರೆ ಅವಳಿಗೂ ಒಂದು ಸ್ವಲ್ಪ ಸಮಾಧಾನ ಆಗ್ತೈತಲ್ಲ, ಎಲ್ಲರೂ ಬಂದು ಕರ್ಕೊಂಡೋದ್ರು, ನಮ್ಮ ಮಮ್ಮಿ ಬರಲಿಲ್ವೇ ಅಂತ ಪಾಪ ದಾರಿನೇ ನೋಡ್ತಾ ಇರ್ತಾಳೆ. ಅದಕ್ಕೆ ಒಂದು ಸ್ವಲ್ಪ ಬೇಗನೆ ಹೋಗಿ ಸ್ನಾನ ಮಾಡ್ಕೊಂಡು ಬಂದಿದ್ದ ತಕ್ಷಣವೇ ಒಂದು ಸ್ವಲ್ಪ ತಲೆ ಒಂಚೂರು ನಾಟ್ ಹಾಕ್ಕೊಂಡು ಓಟ್ಬಿಟ್ಟೆ. ಯಾವುದೇ ಥರ ತಲೆ ಆಡಿಸ್ಕೊಳ್ಳೋಕೆ ಟೈಮ್ ಇರಲಿಲ್ಲ. ಸೊ ಅದಾದಮೇಲೆ ಕರ್ಕೊಂಬಂದೆ ಮನೆಗೆ. ಕರ್ಕೊಂಬಂದಮೇಲೆ ಗೋಬಿ ಬೇಕು ಅಂತ ಕೇಳ್ತಾಯಿದ್ಲು. ನಮ್ಮ ಮನೆಯವ್ರಿಗೂ ಸ್ವಲ್ಪ ಕೆಲಸ ಇರಲಿಲ್ವಲ್ಲ, ಅದಕ್ಕೋಸ್ಕರ ಬನ್ನಿರಿ ಹೋಗ್ಬಿಟ್ಟು ಬರೋಣ ಅಂತಂದ್ಬಿಟ್ಟು ಕರ್ಕೊಂಡೋದ್ರು. ಅಂದರೆ ಈ ದೇವನಹಳ್ಳಿ ಫುಲ್ಲು ಆಲ್ರೌಂಡ್ ಒಂದು
ಹಾಫ್ ಆ್ಯಂಡ್ ಹಾಫೇ ಓಡಾಡಿದ್ದೀವಿ ನಾವು ಅನ್ಕೊತೀನಿ. ನಾನು ದೇವನಹಳ್ಳಿ ಎಲ್ಲ ಓಡಾಡಿದ್ದೀವಿ, ಅಂದರೆ ನಮಗೆ ಬೇಕು ಅಂತ ಅನ್ಸಿದ ಕಡೆ ಹೋಗಿದ್ದೀವಿ. ಬಟ್ ಎಲ್ಲಿ ನೋಡಿದ್ರೂ ಕ್ಲೋಸ್, ಅಂಗಡಿ ಕ್ಲೋಸ್. ಚಾಟ್ಸೇ ಓಪನ್ ಇರಲಿಲ್ಲ ಇವತ್ತು, ಏನೋ ಗೊತ್ತಿಲ್ಲ. ಅದು ಬುಧವಾರ ಆಗಿತ್ತು, ಏನೋ ರೀಸನ್ ಗೊತ್ತೇ ಇರಲಿಲ್ಲ. ನಮಗೆ ಬೇಡದೇ ಇರೋ ಅಂಗಡಿಗಳೆಲ್ಲ ಓಪನ್ ಇತ್ತು, ನಮಗೆ ಬೇಕಾಗಿರೋದು ಓಪನ್ನೇ ಇರಲಿಲ್ಲ. ಲಾಸ್ಟ್ಗೆ ಇಲ್ಲಿ ಪವನ್ ಚಾಟ್ಸ್ಗೆ ಬಂದು ತಗೊಂಡು ಅವಳಿಗೆ ಅಮ್ಮಗೆ ಪಾನಿಪುರಿ ಕೊಡಿಸ್ದೆ. ಗೋಬಿ ಕೊಡಿಸ್ಬಾರ್ದು, ಅದು ಎಲ್ತ್ ಅಷ್ಟೊಂದು ಸರಿ ಹೋಗಲ್ಲ ಅಂತಂದ್ಬಿಟ್ಟು ಪಾನಿಪುರಿ ಕೊಡಿಸ್ದೆ. ಬಟ್ ಅವಳು ಉಪ್ಪಲೇ ಇಲ್ಲ, ಲಾಸ್ಟಿಗೆ ಅವಳು ತಿನ್ನಲೇ ಇಲ್ಲ. ಸರಿ ಅಂತಂದ್ಬಿಟ್ಟು ಹಾಫ್ ಗೋಬಿ ತರಿಸಿ ಕೊಟ್ಟು ಅವಳಿಗೆ ಕೂರಿಸ್ದೆ. ಯಾಕಂದರೆ ಸಾಸ್ ಬರುತ್ತಲ್ಲ ಇದರಲ್ಲಿ, ಅದಕ್ಕೋಸ್ಕರ ಅವಳು ಗೋಬಿ ಇಷ್ಟಪಡ್ತಾಳೆ. ತಿನ್ನೋದೇನೋ ಅಷ್ಟರಲ್ಲೇ 1 ಪೀಸ್ ಇಲ್ಲ 2 ಪೀಸ್ ಅಷ್ಟೇ ತಿನ್ನೋದು. ಗೋಬಿ ಇಷ್ಟಪಡ್ತಾಳೆ ಸಾಸಿಂದ. ಸರಿ ಅಂತಂದ್ಬಿಟ್ಟು ಅವಳು ಕೇಳಿದ್ದು ಕೊಡಿಸ್ಕೊಂಡು ನಾವು ಸಹ ತಿಂದ್ಕೊಂಡು ಮತ್ತೆ ಬಂದುಬಿಟ್ವಿ ಮನೆಗೆ. ಟೈಮ್ ಆಯಿತು, ಮಳೆ ಬೇರೆ ಬರೋ ಥರ ಇತ್ತು ಅಂದ್ಬಿಟ್ಟು ಮನೆಗೆ ಬಂದ್ವಿ. ಅದಾದಮೇಲೆ ನೆಕ್ಸ್ಟು ಇಲ್ಲಿ ಐಸ್ ಕ್ರೀಮ್ ತಿನ್ನೋ ಥರ ಅನ್ನಿಸ್ತು ನನಗೆ ಯಾಕೋ. ಸರಿ ತಗೊಳ್ಳೋಣ ಅಂತಂದ್ಬಿಟ್ಟು ತೊಗೊಳಕ್ಕೆ ಹೋದೆ. ಚಾಕೋಬಾರು ತೊಗೊಂಡೆ, ಅವಳಿಗೆ ಕೋನ್ ಕುಡಿಸ್ಬಿಟ್ಟು ನಾನು ಚಾಕೋಬಾರ್ ತೊಗೊಂಡೆ. ಅಲ್ಲಿ ಅವಳು ದಾರಿ ತಿನ್ಕೊಂಬಂದ್ಲು ಗಾಡಿಯಲ್ಲಿನೇ. ಯಾಕಂತಂದರೆ ನಾನು ತಿನ್ನೋದಕ್ಕೆ ಹೋಗಲಿಲ್ಲ, ನನಗೆ ಕೋಲ್ಡ್ ಬೇರೆ ಇತ್ತಲ್ಲ. ಇನ್ನು ಆ ಕೋಲ್ಡಲ್ಲಿ ಐಸ್ ಬೇರೆ ಕೋಲ್ಡ್ ತಿಂದರೆ ನನಗೆ ಆಮೇಲೆ ಹುಷಾರು ತಪ್ತೀನಿ ಪಕ್ಕ ಅಂದ್ಬಿಟ್ಟು ತಿಂದೆ. ನಾನು ಹಾಗೆ ಎತ್ಕೊಂಡು ಮನೆಗೆ ಬಂದರೆ ಲಾಸ್ಟಿಗೆ ನನಗೆ ಕೊಡಲೇ ಇಲ್ಲ. ನನ್ನ ಬಾಲು ಅವಳೇ ಕಿತ್ಕೊಂಡು ತಿಂದ್ಲು. ಸರಿ ಎಲ್ಲಾದರೂ ಹೋಗಲಿ ಅಂತ ಕೊಟ್ಬಿಟ್ಟು ಸುಮ್ಮನೆ ಅದೇ. ಇಲ್ಲಿ ಲಾಸ್ಟ್ ಫೈನಲ್ ಲುಕ್ಕು ಈ ಥರ ಇತ್ತು. ನಾನು ಮಾರ್ನಿಂಗಿಂದ ನಾನು ಏನೆಲ್ಲ ಸರ್ಕಸ್ ಮಾಡಿದೆ ನೋಡಿ, ಈ ಥರ ಫೈನಲ್ ಲುಕ್ಕು ಬಂತು. ಒಂಥರ ನೋಡೋದಕ್ಕೂ ಸಹ ಹೊಸ ಲುಕ್ಕು, ಚೆನ್ನಾಗಿ ಕಾಣಿಸ್ತಿದೆ. ಕಿಚನ್ ಒಂಥರ ಅದರ ಲುಕ್ಕೇ ಚೇಂಜ್ ಆಗಿದೆ ಅಂತ ಹೇಳ್ಬೋದು. ಪರವಾಗಿಲ್ಲ, ಇಷ್ಟ ಆಯಿತು. ಇನ್ನು ಸ್ವಲ್ಪ ಸಾಲ್ಟೇಜ್ ಇತ್ತು, ಈ ಕಡೆನೂ ಹಾಕ್ಬಿಡೋಣ ಅಂತ ಅಂದ್ಕೊಂಡೆ. ಸ್ವಲ್ಪ ಸಾಲ್ಟೇಜ್ ಇತ್ತು. ಸರಿ ನೆಕ್ಸ್ಟ್ ಟೈಮ್ ಫ್ರೀ ಇರಬೇಕಾದ್ರೆ ತೊಗೊಬರ್ತೀನಿ, ಅವಾಗ ಹಾಕ್ಕೊಳ್ಳೋಣ ಬಿಡು ಅಂದರು. ಸರಿ ಬಿಡು, ಇನ್ನೂ ಹೆಂಗೋ ಅದು ಲೈಟ್ಸ್ ಎಲ್ಲ ತರಬೇಕಲ್ಲ, ಅದು ತೊಗೊಬರಕ್ಕೆ ಹೋದಾಗ ಒಂದು ಸ್ವಲ್ಪ ತರಿಸ್ಕೊಂಡ್ರೆ ಆಯಿತು ಅಂತ ಸುಮ್ಮನೆ ಅದೇ. ಅದಾದಮೇಲೆ ನೆಕ್ಸ್ಟ್ ಇಲ್ಲಿ ಸ್ವಲ್ಪ ತರಕಾರಿ, ಮೇಯ್ನ್ ತರಕಾರಿ ಬೇಕಾಗಿದ್ದಂಥದ್ದು ಮಾತ್ರ ತೊಗೊಂಡು ಬಂದೆ. ಈ ತರಕಾರಿ ಅಂದರೆ ಏನಿಲ್ಲ, ಟೊಮೊಟೊ ಮತ್ತು ಸೌತೆಕಾಯಿ ಖಾಲಿ ಆಗಿತ್ತು ಅಂತ ತೊಗೊಂಬಂದೆ. ನಮ್ಮ ಮನೇಲಿ ಏನು ಮಿಸ್ ಆದರೂ ಸೌತೆಕಾಯಿ ಮಾತ್ರ ಮಿಸ್ ಆಗೋಲ್ಲ. ಅದೊಂಥರ ಚೆನ್ನಾಗಿ ರೂಢಿ ಆಗೋಗ್ಬಿಟ್ಟಿದೆ ಊಟದ ಜೊತೆ. ಅದು ಬೇರೆ ರೋಸಿಗೆ ಸಖತ್ ಇಷ್ಟ. ಅದು ನಾವು ತಿನ್ನೋದು ಅನ್ನೋದಕ್ಕಿಂತ ಅವಳು ರೋಸಿಗೆ ಸಖತ್ ಇಷ್ಟಪಟ್ಟು ತಿಂತಾಳೆ. ಅವಳಿಗೂ ಆದಂಗೆ ಆಗುತ್ತೆ ಅಂದ್ಬಿಟ್ಟು ಸೌತೆಕಾಯಿ ಮತ್ತು ಟೊಮೊಟೊ ಖಾಲಿ ಆಗಿತ್ತು, ತೊಗೊಂಬಂದ್ವಿ. ಹಾಗೆ ಸಂಜೆ ಎಲ್ಲ ಸ್ವಲ್ಪ ಚಳಿ ಅನ್ನಿಸ್ತಾ ಇತ್ತು ಅಂತಂದ್ಬಿಟ್ಟು ಸ್ವಲ್ಪ ಬಜ್ಜಿ ಮಾಡ್ಕೊಳ್ಳೋಣ, ಮೆಣಸಿನ್ಕಾಯಿ ತಿಂಗನು ಬಜ್ಜಿ ಮಾಡ್ಕೊಳ್ಳೋಣ ಅಂತ ಹಿಟ್ಟು ಕಲಿಸ್ಕೊಳ್ತಾ ಇದ್ದೀನಿ. ಹಾಗೆಯೇ ಇಲ್ಲಿ ಮುದ್ದೆಗೂ ಇಟ್ಕೊಂಡಿದ್ದೀನಿ. ಸೈಡ್ಗೆ ಒಂಚೂರು ಸಾಂಬಾರಿತ್ತು, ತಾತ ಪಾಲು ಹಂಗೆ ಇತ್ತು. ಅಂದರೆ ಮಟನ್ ಸಾಂಬಾರು ಮಾಡಿದ್ದೆಲ್ಲ ಹಿಂದಿನ ದಿವಸ, ತಾತನ ಪಾಲು ಹಂಗೆ ಇತ್ತು. ಬೆಳಗ್ಗೆ ಬಂದಿರಲಿಲ್ಲ ಅವ್ರು ಊಟಕ್ಕೆ. ಸರಿ ಅದೇ ಬಿಸಿ ಮಾಡಿಕೊಡೋಣ, ಅದಕ್ಕೆ ಮುದ್ದೆ ಮಾಡಿಕೊಟ್ಬಿಟ್ಟು ಕೊಡೋಣ ಅಂತಂದ್ಬಿಟ್ಟು ನಾನು ಹಾಗೆ ಮುದ್ದೆನೂ ಸಹ ಕಟ್ಟೋದಕ್ಕೆ ಎಲ್ಲ ಅಂದರೆ ಕಟ್ತಾ ಇದ್ದೀನಿ. ಈ ಕಡೆ ಎಲ್ಲ ಆಗಾಗೆ ಇಟ್ಕೊಂಡಿದ್ದೀನಿ. ಸ್ವಲ್ಪ ಇದಿದೆ ಬೆಂಡೆಕಾಯಿ, ಒಂದು 3ರಿಂದ 4 ಕಾಯೇನೋ ಇದೆ ಅಷ್ಟೇ. ನಾನು ಒಬ್ಬಳಿಗೆ ಅದು ಒಂಚೂರು ಗೊಜ್ಜು ಮಾಡಿಕೊಂಡು ಅವ್ರಿಗೊಂಚೂರು ಸಾಂಬಾರು ಇದೆಯಲ್ಲ, ಮಟನ್ ಸಾಂಬಾರು, ಅದಕ್ಕೇ ಮುದ್ದೆ ಮಾಡಿಕೊಡೋಣ, ತಿಂತಾರೆ. ಹಾಗೆ ಚಳಿಗೆ ಒಂದು ಸ್ವಲ್ಪ ಬಜ್ಜಿ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಇಲ್ಲಿ ತಾತಗೆ ಒಂದು ಸ್ವಲ್ಪ ಮುದ್ದೆ ಮಾಡಿಕೊಟ್ಬಿಟ್ರೆ, ಸಾಂಬಾರು ಹೆಂಗೂ ಇದೆಯಲ್ಲ, ಮುದ್ದೆ ಮಾಡಿಕೊಟ್ಬಿಟ್ರೆ ಅವ್ರು ತಿಂದ್ಬಿಟ್ಟು ಅವ್ರ ಪಾಡಿಗೆ ಅವ್ರು ಹೋಗ್ತಾರೆ. ವೆಯ್ಟ್ ಮಾಡೋ ಅವಶ್ಯಕತೆ ಇರೋಲ್ಲ. ನನಗೂ ಪಾಪ ಊಟಕ್ಕೆ ಕಾಯ್ತಾ ಇದ್ದಾರೆ ಅಂತ ಆತ್ರವಾಗಿ ಮಾಡೋದಕ್ಕೂ ಆಗೋಲ್ಲ. ಅವ್ರ ಕೆಲಸ ಅಂದರೆ ಅವ್ರ ಊಟ ಅವ್ರಿಗೆ ಕೊಟ್ಬಿಟ್ರೆ ಆರಾಮ್ಸೆ ತಿಂದ್ಕೊಂಡು ಹೊಟ್ಬಿಡ್ತಾರೆ ಅಂದ್ಬಿಟ್ಟು ಅವ್ರಿಗೆ ಸಹ ಊಟ ಇಟ್ಕೊಡ್ತಾಯಿದ್ದೀನಿ. ಬಿಸಿ ಮುದ್ದೆ ಆಗಿದ ತಕ್ಷಣವೇ ಎತ್ಕೊಂಡೋಗಿ ಕೊಡ್ತಾಯಿದ್ದೀನಿ, ತಿಂದ್ಬಿಟ್ಟು ಅವರು ಹೊರಡ್ತಾರೆ. ನೆಕ್ಸ್ಟು ಅದಾದಮೇಲೆ ಇಲ್ಲಿ ಏನೋ ಬೆಂಡೆಕಾಯಿ ಅಂತ ಹೇಳಿದ್ನಲ್ಲ, ಬೆಂಡೆಕಾಯಿ ಗೊಜ್ಜು ಒಬ್ಬಳಿಗೆ ಅಂತ ಮಾಡ್ಕೊತಾಯಿದ್ದೀನಿ. ತುಂಬ ಚೆನ್ನಾಗಿ ಬಂತು. ಹಾಗೆಯೇ ಇದೊಂದು ಟ್ರಿಕ್ ಅಂತಲೇ ಹೇಳ್ಬೋದು. ಹೇಳಿದ್ದೀನ ಏನೋ ಹಿಂದಿನ ವೀಡಿಯೋದಲ್ಲಿ ಹೇಳಿರ್ಬೋದೇನೋ, ಬಟ್ ನೋಡಿಲ್ದೇ ಇರೋರು ಇದು ಯೂಸ್ ಆಗ್ಬೋದು ನಿಮ್ಗಳಿಗೂ. ಇನ್ನು ಮನೆ ಅಂದಮೇಲೆ ಬೆಂಡೆಕಾಯಿ ಸಾಂಬಾರು ಮಾಡಲೇಬೇಕು, ಬೆಂಡೆಕಾಯಿ ಗೊಜ್ಜು ಅನ್ನೋದು ಮಾಡಲೇಬೇಕಲ್ಲ ಇಂಥವ್ರ ಮನೆಯಲ್ಲೂ. ಸೊ ಏನೂ ಇಲ್ಲ, ಇದಕ್ಕೆ ತುಂಬ ಲೋಳೆ ಜಾಸ್ತಿ ಇರುತ್ತಲ್ಲ, ಅಂಟಂಟು ಈ ಥರ ಇರುತ್ತಲ್ಲ, ಇದು ಹೋಗಬೇಕು ಅಂತಂದರೆ ಏನು ಮಾಡೋದು ಇದು ಹೋಗ್ಲಿಕ್ಕೆ ಅಂದರೆ ಕೆಲವ್ರಿಗೆ ಇಷ್ಟ ಆಗೋದಿಲ್ಲ. ಈ ಥರ ಲೋಳೆ ಬರೋದ್ರಿಂದನೇ ಕೆಲವರು ತಿನ್ನೋದು ಅವಾಯ್ಡ್ ಮಾಡಿಬಿಡ್ತಾರೆ. ಸೊ ಏನು ಇದು ಅಂದರೆ ಆ ಥರ ಬರದೇ ಇರೋದಕ್ಕೆ ಏನು ಮಾಡೋದು ಅಂತಂದರೆ, ಒಂಚೂರು ಅರಿಶಿನದ ಪುಡಿ ಹಾಕ್ಕೊಂಡು ನಾವು ಹುರ್ಕೊಂಡ್ರೆ ಅಷ್ಟೊಂದು ಬರೋದಿಲ್ಲ. ಸೊ ಅದು ಕೂಡ ಬೇಡ ಅನ್ನೋ ಥರ ಇದ್ದರೆ ಒಂದು 2ರಿಂದ 3 ಹನಿ ನಿಂಬೆಹಣ್ಣು ರಸ ಹಿಂಡ್ಕೊಂಡ್ರೆ ಸಾಕು.
ಅದು ಲೋಳೆ ಅನ್ನೋದೇ ಒಂಚೂರು ಕಾಣಿಸಲ್ಲ. ನೀವು ನೋಡ್ತಾ ಇರ್ಬೋದು ಆಗಲೇ ಫಸ್ಟ್ ಇದ್ದಿದ್ದಕ್ಕೂ ಈಗಿದ್ದಿದ್ದಕ್ಕೂ ಯಾವ ಥರ ಡಿಫ್ರೆನ್ಸ್ ಇದೆ ಅಂತಂದ್ಬಿಟ್ಟು. ಒಂದು ಚೂರು ಇದರಲ್ಲಿ ಲೋಳೆ ಅನ್ನೋದೇ ಇಲ್ಲ. ಅಂದರೆ ಒಂಚೂರು ಅಷ್ಟು ಇಷ್ಟು ಇರುತ್ತೆ, ಒಂದು 100%ಅಲ್ಲಿ ಒಂದು 5% ಅಷ್ಟಾದರೂ ಇದ್ದೇ ಇರುತ್ತೆ. ಯಾಕಂದರೆ ಬೆಂಡೆಕಾಯಿ ಸ್ವಭಾವನೇ ಅದಲ್ವಾ, ಲೋಳೆ ಅಂದರೆ ಬೆಂಡೆಕಾಯಿ ಅಂದರೆ ಲೋಳೆ. ಸೊ ಅದನ್ನು ಹೋಗ್ಪಡಿಸೋದು ಅಂದರೆ ನಾವು ಪೂರಾ ಹೋಗ್ಸೋಕ್ಕಾಗೋದಿಲ್ಲ, ಒಂದು 90% ಅಷ್ಟು ಹೋಗುತ್ತೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಸೊ ನಾನು ಏನಾದರೂ ಮಾಡಬೇಕಂದ್ರೆ ಈಗೇನೆ ನಾನು ಟ್ರೈ ಮಾಡಿದ್ದು. ನೀವು ಒಂದು ಸಲ ಟ್ರೈ ಮಾಡಿ ನೋಡಿರಿ. ಇಷ್ಟ ಆಗಲ್ಲ ಅನ್ನೋ ಅಂಥವ್ರು ಈ ಥರ ಒಂದು ಸಲ ಯೂಸ್ ಮಾಡಿ ನೋಡ್ಬೋದು. ಚೆನ್ನಾಗಿ ರಿಸಲ್ಟ್ ಸಿಕ್ತು. ಅದಾದಮೇಲೆ ಅದೆಲ್ಲ ಹುರಿದು ಸೈಡ್ಗೆ ಎತ್ತಿಟ್ಕೊಂಡಿದ್ನಲ್ಲ, ಗೊಜ್ಜಿಗೆ ಅಂತಂದ್ಬಿಟ್ಟು ಈರುಳ್ಳಿ ಟೊಮೊಟೊ ಎಲ್ಲ ಕಟ್ ಮಾಡ್ಕೊತಾ ಇದ್ದೀನಿ. ಇಲ್ಲಿ ಅಮ್ಮನೂ ಬಂದಳು. ನಾನು ಏನದೆಲ್ಲ ಹುರಿದಿಟ್ಟಿದ್ನಲ್ಲ ಅದು ಗ್ಯಾಸೆಲ್ಲ ಆಫ್ ಆಗಿತ್ತು. ಬಂದ್ಬಿಟ್ಟು ಅಡುಗೆ ಮಾಡ್ತಾಯಿದ್ದೀನಿ, ಮಮ್ಮಿ ನಾನು ಬೇಗ ಅಡುಗೆ ಮಾಡ್ತಾಯಿದ್ದೀನಿ, ಬೇಗ ಕಟ್ ಮಾಡಿಕೊಡು, ಬೇಗ ಬೂವ ಮಾಡ್ತೀನಿ, ತಾತ ಕಾಯ್ತಾ ಐತೆ ಬೂವ ತಿನ್ನೋಕೆ, ಬೇಗ ಕೊಡು ಅಂತಂದ್ಬಿಟ್ಟು ಎಲ್ಲ ನಾನು ಕಟ್ ಮಾಡಿರೋದೆಲ್ಲ ಒಂದೊಂದೇ ತೆಗ್ದು ಹಾಕ್ಕೋತಾ ಇದ್ದಾಳೆ. ಅವಳ ಪಾಡ್ಗೆ ಅವಳು ಕಟ್ ಮಾಡ್ಕೊತಾ ಇದ್ಲು, ಅವಳ ಪಾಡ್ಗೆ ಅವಳು ಆಡ್ಕೊತಾ ಇದ್ಲು. ನಾನು ಇಲ್ಲಿ ತರಕಾರಿ ಎಲ್ಲ ಕಟ್ ಮಾಡ್ಕೊತಾ ಇದ್ದೆ. ಮಾಡ್ಕೊಂಬಿಡೋಣ, ಟೈಮ್ ಆಯಿತು ಅಂತಂದ್ಬಿಟ್ಟು ಅಷ್ಟರಲ್ಲಿ ಪ್ಲಮ್ಮಿಂಗ್ ಕೆಲಸದವ್ರು ಬಂದರು. ಸ್ವಲ್ಪ ವಾಶ್ರೂಮಲ್ಲಿ ಸ್ವಲ್ಪ ಪ್ಲಮ್ಮಿಂಗ್ ಕೆಲಸ ಇತ್ತು. ಪ್ಲಮ್ಮಿಂಗ್ ಕೆಲಸದವ್ರು ಬಂದರು ಅಂತಂದ್ಬಿಟ್ಟು ಆ ಕಡೆ ಹೋದೆ, ಹೊರಗಡೆ ಹೋಗಿದ್ದೆ ನಾನು. ಬರೋದ್ರೊಳಗಡೆ ಅಮ್ಮು ಇಷ್ಟು ಬೇಕೋ ಅಷ್ಟೆಲ್ಲ ಎತ್ಕೊಂಡು ಹಾಕ್ಕೊಂಡು ಆಡ್ತಾ ಇದ್ದಾಳೆ. ಏನು ಮಾಡೋದಕ್ಕಾಗಲ್ಲ, ಇಲ್ದಿದ್ದಾಗ ಆಡ್ತಾಳೆ, ಎಲ್ಲಾದರೂ ಆಡ್ಕೊಳ್ಳಿ ಅಂತಂದ್ಬಿಟ್ಟು ಗ್ಯಾಸೆಲ್ಲ ಆಫ್ ಮಾಡಿದ್ನಲ್ಲ, ಒಂದು ಧೈರ್ಯದ ಮೇಲೆ ಹೋಗ್ಬಿಟ್ಟು ನಾನು ಬಂದೆ. ಅದಾದಮೇಲೆ ನೆಕ್ಸ್ಟು ಒಂದು ಸೈಡ್ಗೆ ಗೊಜ್ಜಿಗೆ ಇಟ್ಟಿದ್ದೀನಿ, ಇನ್ನೊಂದು ಸೈಡ್ಗೆ ಬಜ್ಜಿ ಹಾಕ್ಕೊಳ್ಳೋಣ ಅಂತಂದ್ಬಿಟ್ಟು ಬಜ್ಜಿ ಹಾಕ್ಕೊತಾ ಇದ್ದೀನಿ. ಮೂವರಿಗೆ ಎಷ್ಟು ಬೇಕು ಅಲ್ಲ, ಆದರೂ ಮಿಕ್ಕಿದ್ರೂ ನಮ್ಮ ಮನೇಲಿ ಓಡಾಡ್ಕೊಂಡು ತಿಂತಾರೆ. ಅಂದರೆ ಬಜ್ಜಿ ಬೋಂಡ ಅಂದರೆ ಇಷ್ಟ ಜಾಸ್ತಿ, ಓಡಾಡ್ಕೊಂಡು ತಿಂತಾರೆ. ಸ್ವಲ್ಪ ಎಕ್ಸ್ಟ್ರಾ ಇದ್ರೂ ಅಂತ ಅಂದ್ಬಿಟ್ಟು ಸ್ವಲ್ಪ ಎಕ್ಸ್ಟ್ರಾನೇ ಮಾಡ್ಕೊಂಡಿದ್ದೆ. ಅದೇ ರೀತಿ ಎಲ್ಲ ಮಾಡಿದ್ದು ಎತ್ತು ಸೈಡ್ಗೆ ಹಾಕ್ತಾಯಿದ್ದೀನಿ. ಚೆನ್ನಾಗಿ ಬಂದಿತ್ತು ಬಜ್ಜಿನೂ ಸಹ. ಅಂದರೆ ಸ್ವಲ್ಪ ನಾನು ಯಾವುದೇ ರೀತಿ ಇದಕ್ಕೆ ಸೋಡಾನೇ ಆಗಿರ್ಬೋದು ಏನು ಹಾಕೋದಕ್ಕೆ ಹೋಗಲ್ಲ. ಸೋಡಾ ಈ ದೋಸೆಗೆ ಆಲ್ಮೋಸ್ಟ್ ಹೇಳಿದ್ದೀನಿ ತುಂಬ ವೀಡಿಯೋಗಳಲ್ಲೇ, ದೋಸೆಗೆ ಮತ್ತು ಇಡ್ಲಿ ಈ ಥರ ಬೋಂಡ ಈ ಥರ ಏನಕ್ಕೂ ನಾನು ಸೋಡಾ ಯೂಸ್ ಮಾಡಲ್ಲ. ಏನಾದರೂ ಅನ್ನೆಸೆಸರಿ ಇರಬೇಕು ಮನೆಯಲ್ಲೇ ಅಂತಂದ್ಬಿಟ್ಟು ಇಟ್ಕೊಂಡಿದ್ದೀನಿ, ಅಷ್ಟು ಬಿಟ್ಟರೆ ಇನ್ನೇಂದಕ್ಕೂ ನಾನು ಯೂಸ್ ಮಾಡಲ್ಲ. ಸೋಡಾ ಜಾಸ್ತಿ ಯೂಸ್ ಮಾಡಬಾರ್ದು, ಈ ಗ್ಯಾಸ್ಟ್ರಿಕ್ ಇರೋವಂಥವ್ರಿಗೆ ತುಂಬಾ ಪ್ರಾಬ್ಲಮ್ ಅಂತಲೇ ಹೇಳ್ಬೋದು. ಅದಕ್ಕೋಸ್ಕರ ಸ್ವಲ್ಪ ಅವಾಯ್ಡ್ ಮಾಡ್ತೀನಿ ನಾನು ಸೋಡಾ ಅಂತಲೇ ಹೇಳ್ಬೋದು. ಲಾಸ್ಟಿಗೆ ಇಲ್ಲಿ ಬಜ್ಜಿ ಬಿಟ್ಟಿದ್ನಲ್ಲ ಎಣ್ಣೆಗೆ, ಅದನ್ನೆಲ್ಲ ಹಾಕ್ಕೊಳ್ಳೋಣ ಅಂತ ಹಾಕ್ಕೊತಾ ಇದ್ದೀನಿ. ಇದು ಸ್ಟಾರ್ಟಿಂಗ್ ಚೆನ್ನಾಗಿ ಎಣ್ಣೆ ಕಾದ್ಬಿಟ್ಟಿತ್ತಲ್ಲ, ಒಂಚೂರು ಬಾಡ್ದಂಗೆ ಆಗಿದೆ. ಬಟ್ ಬಾಡ್ದಂಗೆ ಆದ್ರೂ ಚೆನ್ನಾಗಿ ರೋಸ್ಟ್ ಮಾಡ್ಕೋಬೇಕಿಲ್ಲ ಅಂದರೆ ಒಳಗಡೆ ಎಲ್ಲ ಹಸಿನೇ ಇರುತ್ತೆ ಅಂತಂದ್ಬಿಟ್ಟು ಕ್ಲೀನಾಗಿ ಎರಡೂ ಕಡೆ ಹಾಕ್ಕೊಂಡು ಇದನ್ನು ಬೇಯಿಸ್ಕೊಂಡು ಎತ್ತಿ ಸೈಡ್ಗೆ ಹಾಕ್ಕೊಂಡೆ. ಬಜ್ಜಿ ಮತ್ತು ಗೊಜ್ಜು ಮುದ್ದೆ ಎಲ್ಲ ರೆಡಿ ಆಯಿತು. ಓಕೆ ಗೈಸ್, ಇವತ್ತಿನ ವ್ಲಾಗ್ ಮಾರ್ನಿಂಗ್ ಟು ಈವ್ನಿಂಗ್ ನೈಟ್ ವ್ಲಾಗೇ ಈ ಥರ ಇತ್ತು ನನ್ನ ರೋಟೀನ್ ಅಂತ ಹೇಳ್ಬೋದು. ಯಾರಿಗೆಲ್ಲ ಇಷ್ಟ ಆಯಿತೋ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡ್ಕೊಳ್ತಾ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಏಕಂತಂದರೆ ನೆಕ್ಸ್ಟ್ ನಾನು ಹಾಕೋ ಪ್ರತಿಯೊಂದು ವೀಡಿಯೋ ನೋಟಿಫಿಕೇಷನ್ನು ನಿಮಗೆ ಬಂದು ತಲುಪುತ್ತೆ. ಓಕೆ ಗೈಸ್, ಥ್ಯಾಂಕ್ ಯು ಫಾರ್ ದಿ ವಾಚಿಂಗ್. ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ. ಓಕೆ, ಥ್ಯಾಂಕ್ ಯು.